ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ದಿನದಲ್ಲಿ ಮತ್ತೊಂದು ಸಾರಿ ನಾವೆಲ್ಲರೂ ಕೂಡಿ ಬಂದು ಕರ್ತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನಿಗೆ ವಂದಿಸೋಣ. ಬನ್ನಿ, ಹಾಗಾದ್ರೆ ಆತನ ಮಾತು ಕೇಳುವುದಕ್ಕಾಗಿ ಆತುರತೆಯುಳ್ಳವರಾಗಿದ್ದೀರಾ? ಎಷ್ಟೋ ಕೆಲಸಗಳಿವೆ, ಎಷ್ಟೋ ತೊಂದರೆಗಳಿವೆ, ಎಷ್ಟೋ ಕಷ್ಟಗಳಿವೆ, ಎಷ್ಟೋ ಸಮಸ್ಯೆಗಳಿವೆ ಎಂದು ಅವುಗಳ ಬಗ್ಗೆ ಯೋಚಿಸ್ತಾ ಕೂತ್ರೆ ಮುಂದಕ್ಕೆ ಸಾಗ್ಲಿಕ್ಕಾಗೋದಿಲ್ವಲ್ಲ. ಯೇಸುವಿನ ಬಳಿಗೆ ಬರೋಣ, ನೂತನ ಬಲ ಹೊಂದಿಕೊಳ್ಳೋಣ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿಕ್ಕಾಗುತ್ತೆ ದೇವರೇ? ನಿಮ್ಮಲ್ಲಿ ನಿತ್ಯ ಜೀವದ ವಾಕ್ಯಗಳುಂಟು. ನಾವು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು, ಬೆಳೆಯಬೇಕೆಂದು, ನಮಗೋಸ್ಕರ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಪರಿಶುದ್ಧಾತ್ಮನನ್ನು ಆದರಣೆಕರ್ತನನ್ನಾಗಿ ಕೊಟ್ಟು ಸರ್ವಸತ್ಯದಲ್ಲಿ ನಡೆಸುವುದಕ್ಕಾಗಿ ಸಹಾಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಬಳಿಯಲ್ಲಿ ಬೈಬಲ್ ಇದೆಯಾ? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಹೀಗೆ ಪೇತ್ರನು ಅನ್ನುವಾಗ ನಿಮಗೆ ಗೊತ್ತಾ ಈ ಪೇತ್ರನು ಯಾರೆಂದು? ಈ ಪೇತ್ರನು ಯೇಸು ಆರಿಸಿಕೊಂಡ ಶಿಷ್ಯರಲ್ಲಿ ಒಬ್ಬನಾಗಿದ್ದಾನೆ, ಹೌದಲ್ಲವೇ? ದೇವರು ಪೇತ್ರನಿಗೆ ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ಅವನು ಎಷ್ಟೇ ಕಳವಳ, ಗೊಂದಲ, ಗಲಿಬಿಲಿಗೊಳಗಾಗುವವನಾಗಿ ಆತುರ ಪಡುವವನಾದಾಗ್ಯೂ ಕೂಡ ಯೇಸು ಅವನನ್ನು ಆರಿಸಿಕೊಂಡು, ನೀನು ಕೇಫಾ ಅನಿಸಿಕೊಳ್ಳುವಿ, ಅಂದರೆ ಕಲ್ಲಿನ ಹಾಗೆ ಸ್ಥಿರವಾಗಿರುವಿ, ನಿನ್ನನ್ನು ನಾನು ಬಲವಾಗಿ ಉಪಯೋಗಿಸಿಕೊಳ್ಳುತ್ತೇನೆ ಎಂದು 3.5 ವರ್ಷಗಳವರೆಗೂ ತನ್ನೊಂದಿಗಿರುವ ಭಾಗ್ಯವನ್ನು ಯೇಸು ಕೊಡುತ್ತಾರೆ. ಕೊನೆಯಲ್ಲಿ ಪೇತ್ರನು ಬಲಹೀನನಾದಾಗಿಯೂ ಯೇಸು ಅವನಿಗೋಸ್ಕರ ಬೇಡಿಕೊಂಡು ಕ್ಷಮಿಸಿ ತನ್ನ ಸೇವೆಯಲ್ಲಿ ಸ್ಥಿರಪಡಿಸುತ್ತಾರೆ. ಪರಿಶುದ್ಧಾತ್ಮನು ಇಳಿದು ಬಂದಾಗ ಮೊಟ್ಟ ಮೊದಲು ಎದ್ದು ನಿಂತುಕೊಂಡು ಪ್ರಸಂಗ ಮಾಡಿದ ವ್ಯಕ್ತಿ ಪೇತ್ರನೇ ಅಲ್ಲವೋ? ಆ ಪೇತ್ರನು ತನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರೊಂದಿಗೆ ನಡೆಯುತ್ತಿರುವಾಗ ಹೇಗೆ ಒಂಥರ ಪ್ರಯೋಜನವಿಲ್ಲದಂತಹ, ಇಲ್ಲವೇ ನಿಸ್ಸಹಾಯ ಸ್ಥಿತಿಯಲ್ಲಿರುವಂತಹ, ಫಲಭರಿತವಿಲ್ಲದಂತಹ ಪೇತ್ರನು ಹೇಗೆ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರನಾಗಿ ಮಾರ್ಪಡುವುದನ್ನು ನೋಡ್ತೇವೆ. ಬಹಳ ಅನುಭವಸ್ಥನಾಗಿರೋದ್ರಿಂದ ಆ ಕಾಲದ ಸಭೆಗೆ, ಬಲಹೀನರಾಗಿರುವ ವಿಶ್ವಾಸಿಗಳಿಗೆ, ಆಧ್ಯಾತ್ಮಿಕವಾಗಿ ನೂತನ ಜನ್ಮ ಹೊಂದಿದಂಥವರಿಗೆ ಹೇಗೆ ಅವರು ಬೆಳೆಯಬೇಕು, ಅಭಿವೃದ್ಧಿ ಹೊಂದಬೇಕು ಎಂಬ ವಿಷಯಗಳನ್ನು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಅತ್ಯಂತ ಹೆಚ್ಚಾಗಿ ಆ ಪೇತ್ರನು ತಿಳಿಯಪಡಿಸುತ್ತಾನೆ. ಹೌದು, ಯಾಕೆ ದಿನಾಲು ವಾಕ್ಯ ಕೇಳ್ತಿದ್ದೇವೆ? ಯಾಕೆ ದಿನಾಲು ಊಟ ಮಾಡ್ತಿದ್ದೇವೆ? ಸರಿ, ಯಾಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ, ಹಾಲು, ಮೊಟ್ಟೆ ಕೊಡುತ್ತಾ, ಪೌಷ್ಟಿಕಾಂಶ ಆಹಾರ ಕೊಡುತ್ತಾ ಅವರನ್ನು ಬೆಳೆಸುತ್ತಿದ್ದೇವೆ? ಅವರು ಬಹಳ ಬಲ ಹೊಂದಿಕೊಳ್ಳಬೇಕು, ಬಹಳ ಚೆನ್ನಾಗಿ ಅವರು ಬೆಳೆಯಬೇಕು ಎನ್ನುವುದಕ್ಕಾಗಿ ತಾನೆ. ಹಾಗೆಯೇ ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಕೂಡ ನಾವು ಬೆಳೆಯಬೇಕಾದರೆ ನಮಗೆ ಆಧ್ಯಾತ್ಮಿಕ ಬಲ ಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ? ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಎಲ್ಲಾ ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರಹದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನೋ ಎಂಬಂತೆ ವಾಕ್ಯವನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುತ್ತಾ ಇರಿ. ವಾಕ್ಯ, ಪಾರಮಾರ್ಥಿಕವಾದ ವಾಕ್ಯ, ಶುದ್ಧ ಹಾಲನ್ನು ಬಯಸಿ ರಕ್ಷಣೆಯ ವಿಷಯದಲ್ಲಿ ಬೆಳೆಯುವುದಕ್ಕಾಗಿ ಆ ಹಾಲನ್ನು ಅಪೇಕ್ಷಿಸಿರಿ. ಬೆಳೆಯುವುದಕ್ಕಾಗಿ ಹಸುಕೂಸುಗಳಿಗೆ ನಾವೇನು ದೊಡ್ಡ ದೊಡ್ಡ ಫಲಗಳನ್ನು, ಏನೋ ಟಾನಿಕ್ ಅನ್ನು ನಾವು ಕೊಡೋದಿಲ್ವಲ್ಲ. ಆ ಹಸುಕೂಸಿಗೆ ತಾಯಿಯ ಎದೆ ಹಾಲು ಒಳ್ಳೆಯದೆಂದು ಹೇಳುತ್ತಾರಲ್ಲವೇ? ತಾಯಿಯ ಹಾಲು ಕುಡಿದು ಬೆಳೆಯುವಂತಹ ಮಗು ಚೆನ್ನಾಗಿ ಆರೋಗ್ಯದಲ್ಲಿ ಎಷ್ಟೋ ಚೆನ್ನಾಗಿ ಬಲ ಹೊಂದಿಕೊಂಡು ದಿನೇ ದಿನೇ ಬೆಳೆಯುತ್ತಾ ಇರುತ್ತೆ. ಹಾಗೆಯೇ ಹೊಸದಾಗಿ ರಕ್ಷಿಸಲ್ಪಟ್ಟಂಥವರೆಲ್ಲರೂ ಯೇಸುವನ್ನು ಅರಿತುಕೊಂಡ ನಂತರ ವರಗಳನ್ನು ಕೋರಿಕೊಳ್ಳುವುದಾಗಲಿ, ಫಲಗಳನ್ನು ಕೋರಿಕೊಳ್ಳುವುದಾಗಲಿ, ಏನೇನೋ ಮಾಡಬೇಕೆಂಬ ಕೋರಿಕೆಯುಳ್ಳವರಾಗಿರಬಾರದು. ಆದರೆ ಆಧ್ಯಾತ್ಮಿಕವಾಗಿ ನಾನು ಬೆಳೆಯಬೇಕು ಎಂಬ ಆಸೆ ಇರಬೇಕು. ಬೆಳೆಯುವುದಕ್ಕೆ ಬೇಕಾದದ್ದು ಹಾಲು.
ಹಾಲು ಸಮೀಕೃತ ಆಹಾರವಲ್ಲವೇ? ನಮಗೆ ಹಾಲು ಎನ್ನುವಂತಹ ವಾಕ್ಯ, ಅಂದರೆ ದೇವರ ವಾಕ್ಯವನ್ನು ನಾವು ಓದುವುದಾದರೆ, ಧ್ಯಾನಿಸುವುದಾದರೆ ನಾವು ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ತೇವೆ. ಅನುದಿನವೂ ಅದಕ್ಕಾಗಿಯೇ ದೇವರ ವಾಕ್ಯವನ್ನು ಓದಿರಿ. ವೈಯಕ್ತಿಕವಾಗಿ ನೀವು ದೇವರೊಂದಿಗೆ ಸಹವಾಸ ಮಾಡಿರಿ, ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ ಎಂದು ಮೇಲಿಂದ ಮೇಲೆ ನಿಮಗೆ ತಿಳಿಸುತ್ತಿದ್ದೇನೆ. ಯಾವಾಗ ನಾವು ವಾಕ್ಯವೆಂಬ ಹಾಲನ್ನು ಅಪೇಕ್ಷಿಸುತ್ತೇವೋ, ಅಪೇಕ್ಷಿಸುವುದೆಂದರೆ ಆಶಿಸುತ್ತಿರುತ್ತೇವೋ, ಆಗ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೇವೆ. ಬೆಳವಣಿಗೆ ಇಲ್ಲದಿರುವುದಾದರೆ ಬಹಳ ಕಷ್ಟವಲ್ಲವೋ? ಕೆಲವೊಂದು ಜನರಿಗೆ ಶರೀರ ಬೆಳೆಯುತ್ತೆ, ಬ್ರೇನ್ ಬೆಳೆಯುವುದಿಲ್ಲ. ಇನ್ನು ಕೆಲವರಿಗೆ ಬ್ರೇನ್ ಬೆಳೆಯುತ್ತದೆಯೇನೋ, ಆದರೆ ಶರೀರವಾಗಲಿ ಶರೀರದ ಭಾಗಗಳಾಗಲಿ ಅಭಿವೃದ್ಧಿ ಹೊಂದೋದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಸರಿಯಾದ ವಾಕ್ಯ ನಾವು ಕೇಳಬೇಕು. ಈ ದಿನ ಬಹಳಷ್ಟು ಜನ ತಾಯಂದಿರು ಮಕ್ಕಳನ್ನು ಬೆಳೆಸುವುದಕ್ಕಾಗಿ ತಾಯಿ ಹಾಲು ಕುಡಿಸದೆ ಕೊಂಡುಕೊಂಡು ತಂದ ಹಾಲಿನಿಂದ ಬೆಳೆಸುತ್ತಿದ್ದಾರೆ, ಡಬ್ಬಾ ಹಾಲಿನಿಂದ ಕುಡಿಸುತ್ತಾರೆ. ಕಲಬೆರಕೆಯ ಹಾಲು ಕುಡಿಸುವುದರಿಂದ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆಯಾಗ್ತಿದೆ ಎಂದು, ಅವರು ಸರಿಯಾಗಿ ಬೆಳೆಯುತ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇರ್ತಾರಲ್ಲವೇ? ಹಾಗೆಯೇ ಈ ದಿನಗಳಲ್ಲಿ ಶುದ್ಧವಾದ ದೇವರ ವಾಕ್ಯವನ್ನು ಅಪೇಕ್ಷಿಸಲಾರದೆ ರೆಡಿಮೇಡ್ ಡಬ್ಬದಲ್ಲಿರುವಂತಹ ವಾಕ್ಯಗಳನ್ನು, ಕಂಪ್ಯೂಟರ್ನಲ್ಲಿರುವ ವಾಕ್ಯಗಳನ್ನು, ಇಂಟರ್ನೆಟ್ನಲ್ಲಿ ಗೂಗಲ್ನಲ್ಲಿ ಸಿಗುವಂತಹ ಸ್ಟಫ್ಗಳನ್ನು, ಇವುಗಳಿಂದಲೇ ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದೋಣ ಅಂದುಕೊಳ್ಳುವಂಥವರು, ಯಾರೋ ಹೇಳಿರುವ ಸಂದೇಶವನ್ನು ಕೇಳಿ ಅದರಿಂದಲೇ ಬಲ ಹೊಂದೋಣ ಅಷ್ಟಿದ್ರೆ ಸಾಕು ಅಂದುಕೊಳ್ಳುವಂಥವರ ಜೀವಿತದಲ್ಲಿ ಸಂಪೂರ್ಣ ಬೆಳವಣಿಗೆ ಇರೋದಿಲ್ಲ. ಅದಕ್ಕೆ ನಿಮ್ಮಷ್ಟಕ್ಕೆ ನೀವು ವೈಯಕ್ತಿಕವಾಗಿ ದೇವರೊಂದಿಗೆ ಹೊಸದಾಗಿ ರಕ್ಷಿಸಲ್ಪಟ್ಟ ನಂತರ ನಿಮಗೆ ದೇವರೊಂದಿಗೆ ಸಹವಾಸ ಇರಬೇಕು. ಒಂದು ಮಾತಾದರೂ ಪರವಾಗಿಲ್ಲ, ದೇವರು ಮಾತಾಡಿ ನಿಮಗೆ ಬಲಪಡಿಸಿದಷ್ಟು ನಮ್ಮಂತಹ ಸೇವಕರು ಗಂಟೆಗಳವರೆಗೂ ಮಾಡಿರುವ ಪ್ರಸಂಗಗಳ ಮೂಲಕ ನೀವು ಆಧ್ಯಾತ್ಮಿಕವಾಗಿ ಸಮೃದ್ಧಿಯಾಗಿ ಬಲ ಹೊಂದುವುದಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ಪ್ರತಿಯೊಬ್ಬ ಕ್ರೈಸ್ತನು ದೇವರಲ್ಲಿ ನಿಂತುಕೊಂಡವನಾಗಿ ಫಲಿಸಬೇಕು, ವಾಕ್ಯವನ್ನು ಪ್ರೀತಿಸಬೇಕು. ಬೇರೆ ಇನ್ನಿತರ ಅಥವಾ ನಾನಾ ವಿಧವಾದ ಬೋಧನೆಗಳಲ್ಲ, ಬರೆದಿರುವ ಪುಸ್ತಕಗಳಲ್ಲ, ಆದರೆ ನೇರವಾಗಿ ನೀವು ವಾಕ್ಯ ಓದುವುದಾದರೆ, ಮೊಳಕಾಲೂರಿ ಪಠಿಸುವುದಾದರೆ ನೀವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿಕೊಳ್ತೀರಿ. ನೋಡಿ, ಒಂದು ಮಗು ಬೆಳೆಯುತ್ತಿದ್ದ ಹಾಗೆ ಅದಕ್ಕೆ ವಿವೇಚನೆಯ ಶಕ್ತಿ ಬರುತ್ತೆ. ಬೆಳೆಯುತ್ತಿದ್ದ ಹಾಗೆ ಇದರಲ್ಲಿ ಕೈ ಇಟ್ಟರೆ ಕೈ ಸುಡುತ್ತೆ, ಇಲ್ಲಿ ಕಾಲಿಟ್ಟರೆ ಮುಳುಗುತ್ತೇನೆ, ಇದು ಒಳ್ಳೆಯದು ಇದು ಅಲ್ಲ ಎಂಬುದಾಗಿ ಅವರಿಗೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ. ಹಾಗೆಯೇ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ಒಂದು ಮುಖ್ಯವಾಗಿ ರಕ್ಷಣೆ ವಿಷಯದಲ್ಲಿ ಬೆಳೆಯಬೇಕು. ಮೊದಲನೇದಾಗಿ ಏನು? ರಕ್ಷಣೆ ವಿಷಯದಲ್ಲಿ ಬೆಳೆಯಬೇಕು. ನಿಮ್ಮ ರಕ್ಷಣೆ ಸ್ಥಿರವುಳ್ಳದಾಗಿರಬೇಕು. ಅದೇನು ಊಹೆಯಿಂದ ಬಂದಿರುವ ರಕ್ಷಣೆ ಅಲ್ಲ, ಇಲ್ಲವೇ ಇಮೋಷನಲ್ ಆಗಿ ನೀವು ಮಾಡಿಕೊಂಡ ಒಂದು ನಿಬಂಧನೆ ಅಲ್ಲ, ಇಲ್ಲವೇ ಯಾರೋ ನಿಮಗೆ ಕೊಟ್ಟಂತಹ ಒಂದು ಸರ್ಟಿಫಿಕೇಟ್ ರೂಪದಲ್ಲಿ ಅಲ್ಲ. ಆದರೆ ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗಬೇಕು, ನನ್ನ ಪಾಪಗಳನ್ನು ಕರ್ತನು ಕ್ಷಮಿಸಿದ್ದಾನೆ, ನನಗೆ ನೂತನ ಹೃದಯ ಕೊಟ್ಟಿದ್ದಾರೆ ಎಂಬ ಅನುಭವ ನಿಮಗಿರಬೇಕು. ನಿಮಗಿದೆಯಾ ಅಂತಹ ಅನುಭವ? ಇಲ್ಲವಾದರೆ ಈ ದಿನವೇ ವೈಯಕ್ತಿಕವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಮೊದಲನೇದಾಗಿ ರಕ್ಷಣೆ ವಿಷಯದಲ್ಲಿ ಬೆಳೆಯಬೇಕು. ಎರಡನೇದಾಗಿ 2 ಪೇತ್ರ 3ನೇ ಅಧ್ಯಾಯ 18ನೇ ವಚನ. ಗಮನ ಕೊಟ್ಕೇಳಿ. 2 ಪೇತ್ರ 3ನೇ ಅಧ್ಯಾಯ 18ನೇ ವಚನ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಅನುಗ್ರಹಿಸುವಂತಹ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾಯಿರಿ. ರಕ್ಷಣೆಯಲ್ಲಿ ಬೆಳೆದ ನಂತರ ಬೆಳೆಯುವುದು ಮಾತ್ರವಲ್ಲದೆ ಸೈಮಲ್ಟೇನಿಯಸ್ ಆಗಿ ರಕ್ಷಣೆಯಲ್ಲಿ ಬೆಳೆಯುತ್ತಿರುವ ಹಾಗೆಯೇ ಕೃಪೆಯಲ್ಲಿ ಬೆಳೆಯಬೇಕು, ಜ್ಞಾನದಲ್ಲಿಯೂ ಬೆಳೆಯಬೇಕು. ದೇವರ ಕೃಪೆಯಲ್ಲಿ ಬೆಳೆಯಬೇಕು. ದೇವರಿಗೆ ಇಷ್ಟಕರವಾಗಿರುವುದನ್ನು ಕಲಿತುಕೊಳ್ಳಬೇಕು. ಆತನ ಕೃಪೆ ನಮ್ಮ ಮೇಲೆ ನಿಂತುಕೊಂಡಿರುವ ಹಾಗೆ ನಾವು ಆತನಿಗೆ ಸಮರ್ಪಿಸಿಕೊಂಡವರಾಗಿರಬೇಕು. ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಯಾವಾಗ ನೀವು ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳುತ್ತೀರೋ, ದೇವರ ಮಾತನ್ನು ಕೇಳಿ ನಡುಗುತ್ತಾ ಇರುತ್ತೀರೋ, ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳುತ್ತಾ ಇರುತ್ತೀರೋ, ಆಗ ಆತನ ಕೃಪೆ ನಿಮ್ಮ ಮೇಲೆ ವಿಸ್ತಾರವಾಗಿ ನಿಲ್ಲುತ್ತದೆ. ಯಾವಾಗ ನೀವು ನಿಮ್ಮ ಬಲಹೀನತೆಯನ್ನು ಗುರುತಿಸಿ ಪಶ್ಚಾತ್ತಾಪ ಪಡುತ್ತಾ ಇರುತ್ತೀರೋ, ನನ್ನ ಬಲದಿಂದ ನಾನು ಏನು ಮಾಡ್ಲಿಕ್ಕಾಗೋದಿಲ್ಲ ದೇವರೇ, ನನ್ನ ಸ್ವಶಕ್ತಿಯಿಂದ ನಾನು ಏನು ಸಾಧಿಸಲಾರನು ದೇವರೇ, ನಿನ್ನ ಕೃಪೆಯೇ ನನಗೆ ಬೇಕೆಂದು ಯಾವಾಗ ಬೇಡಿಕೊಳ್ತೀರೋ, ಆಗ ನೀವು ಕೃಪೆಯಲ್ಲಿ ಫಲಿಸುತ್ತೀರಿ, ವೃದ್ಧಿ ಹೊಂದುತ್ತೀರಿ. ರಕ್ಷಣೆಯಲ್ಲಿ ಬೆಳೆಯಬೇಕು,
ಕೃಪೆಯಲ್ಲಿ ಬೆಳೆಯಬೇಕು, ಜ್ಞಾನದಲ್ಲಿ ಬೆಳೆಯಬೇಕು. ಲೋಕಜ್ಞಾನವಲ್ಲ ಪ್ರಿಯರೇ, ಲೋಕದ ಜ್ಞಾನ ಸಾಕಷ್ಟಿದೆ ಲೋಕಸ್ಥರ ಬಳಿಯಲ್ಲಿ. ಇದರ ತಿಳುವಳಿಕೆ ನನಗಿದೆ ಅನ್ನುತ್ತಾರೆ, ಅನೇಕ ವಿಷಯಗಳನ್ನು ತಿಳ್ಕೊಳ್ತಾರೆ. ಈ ಅಂತ್ಯ ದಿನಗಳಲ್ಲಿ ತಿಳುವಳಿಕೆ ಹೆಚ್ಚಾಗ್ಬಿಟ್ಟಿದೆ ಮನುಷ್ಯರಿಗೆ, ಅದಕ್ಕೆ ದೇವರನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಮೇಲಿನಿಂದ ಇಳಿದು ಬಂದ ಜ್ಞಾನವು ಪವಿತ್ರವಾದದ್ದು, ಸುಲಭವಾಗಿ ವಿಧೇಯವಾಗುವಂಥದ್ದು, ನಮಗೆ ಮೇಲನ್ನುಂಟು ಮಾಡುವಂಥದ್ದಾಗಿದೆ. ಇಹಲೋಕದ ಜ್ಞಾನ ತಂತ್ರಗಳಿಂದ, ಮೋಸಗಳಿಂದ, ಮಾಯೆಯಿಂದ ತುಂಬಿಕೊಂಡಿದೆ. ನಾವು ಕ್ರಿಸ್ತನಲ್ಲಿ ಸೇರಿಕೊಂಡ ನಂತರ ಆ ಮಾಯೆ, ಆ ಕಪಟ, ಆ ವೇಷಧಾರಣೆ ಅವು ನಮ್ಮಲ್ಲಿ ಒಂದು ಚುಕ್ಕೆಯಂತೆಯೂ ಕೂಡ ಕಾಣಬಾರದು. ನಾವು ಪೂರ್ತಿಯಾಗಿ ಕ್ರಿಸ್ತನಲ್ಲಿ ಪರಿಶುದ್ಧಗೊಳಿಸಲ್ಪಟ್ಟವರಾಗಿ ಆತನಲ್ಲಿ ಬೆಳೆಯುವುದನ್ನು ಕಲಿಯಬೇಕು. ರಕ್ಷಣೆಯಲ್ಲಿ ಬೆಳೆಯಬೇಕು, ಕೃಪೆಯಲ್ಲಿ ಬೆಳೆಯಬೇಕು, ಜ್ಞಾನದಲ್ಲಿ ಬೆಳೆಯಬೇಕು. ಹಾಗೆಯೇ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಮತ್ತೊಂದು ವಿಷಯವನ್ನು ಕೂಡ ನೋಡೋಣ ಬನ್ನಿ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಈ ಕಾರಣದಿಂದಲೇ ನಿಮ್ಮಷ್ಟಕ್ಕೆ ನೀವು ಪೂರ್ಣ ಜಾಗರೂಕರಾಗಿ ಇರಬೇಕು. ಏನಂತೆ? ಜಾಗರೂಕರಾಗಿರಬೇಕು. ಜಾಗ್ರತೆ, ಜಾಗ್ರತೆ, ಜಾಗ್ರತೆ ಎಂದು ಎಷ್ಟೋ ಸಾರಿ ಬೈಬಲ್ನಲ್ಲಿ ಬರೆಯಲಾಗಿದೆ. ಮೋಶೆ ದೇವರಿಗೆ ಕಾಣಿಸಿಕೊಂಡಾಗ ನೀನು ಕೇಳುವ ವಿಷಯಗಳ ಕುರಿತು ಜಾಗ್ರತೆ, ಪವಿತ್ರ ಗುಡಾರದ ವಿಷಯದಲ್ಲಿ ಜಾಗ್ರತೆ, ಆಜ್ಞೆಗಳ ವಿಷಯದಲ್ಲಿ ಜಾಗ್ರತೆ ಎಂದು ದೇವರು ಹೇಳ್ತಾರೆ. ಸಾಧಾರಣವಾಗಿ ಈ ಮಾತು ನಮ್ಗಿಷ್ಟ ಆಗಲ್ಲ. ನಮಗೆ ಹಿರಿಯರು ಯಾರಾದರೂ ಜಾಗ್ರತೆ ಜಾಗ್ರತೆ ಅಂದ್ರೆ ನನಗೆ ಗೊತ್ತು ಬಿಡಿ, ನನಗೆ ನೀವು ಜಾಗ್ರತೆ ಎಂದು ಹೇಳಬೇಕಾ ಎಂದು ಹೇಳ್ತಾರಲ್ಲವೇ. ನಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಹಿರಿಯರು ಹೇಳ್ತಾರೆ ಜಾಗ್ರತೆಯಿಂದ ತಗೊಂಡೋಗು, ಜಾಗ್ರತೆಯಿಂದಿರು ಎಂದು. ಯಾವುದಾದರೂ ಒಡೆದು ಹೋದ ಪಾತ್ರೆ ಕೈಯಲ್ಲಿದ್ರೆ ಜಾಗ್ರತೆಯಿಂದ ಹಿಡ್ಕೋ, ಜಾಗ್ರತೆಯಿಂದ ತಗೊಂಡೋಗು ಎಂದು ಹೇಳ್ತಾರಲ್ಲವೇ. ಇದಕ್ಕಿಂತಲೂ ನಮ್ಮ ರಕ್ಷಣೆಯ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು, ಎಚ್ಚರವಾಗಿರಬೇಕು. ನಮಗೆ ದೇವರು ಕೊಟ್ಟಿರುವಂತಹ ನೂತನ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ನೀವು ಪೂರ್ಣ ಜಾಗರೂಕರಾಗಿ ಇರಬೇಕು. ಎಲ್ಲಿ ಸೈತಾನನು ನನ್ನನ್ನು ದೋಚಿಕೊಳ್ತಾನೋ, ನನಗೆ ಮೋಸ ಮಾಡುತ್ತಾನೋ ಎಂದು, ನನಗೆ ಬಾಧೆ ಪಡಿಸುತ್ತಾನೋ, ನನಗೆ ಅಟ್ಯಾಕ್ ಮಾಡುತ್ತಾನೋ ಎಂಬುದಾಗಿ ನಾವು ಗುರುತಿಸುವ ಹಾಗೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು ಎಂದು ದೇವರ ವಾಕ್ಯ ಮೇಲಿಂದ ಮೇಲೆ ಹೇಳ್ತದಲ್ಲವೇ. ಹಾಗಾಗಿ ನೀವು ಪೂರ್ಣ ಜಾಗರೂಕರಾಗಿದ್ದು ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿಕೊಳ್ಳಿರಿ. ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕು ಎಂಬ ವಿಷಯವನ್ನು ಇಲ್ಲಿ ಪೇತ್ರನು ಎಷ್ಟು ನಿಖರವಾಗಿ ಹೇಳ್ತಿದ್ದಾನೆ ನೋಡಿ. ಬಹಳಷ್ಟು ಜನ ಈ ದಿನ ವಿಶ್ವಾಸಿಗಳು ಇದ್ದ ಸ್ಥಿತಿಯಲ್ಲಿಯೇ ಇರುತ್ತಿದ್ದಾರೆ. ಯಾವ ಬೆಳವಣಿಗೆ ಏಳಿಗೆ ಇಲ್ಲದ ರೀತಿಯಲ್ಲಿ ಇರುತ್ತಿದ್ದಾರೆ. ಯಾವ ರೀತಿಯಾಗಿ ನಾವು ಶಾರೀರಿಕವಾಗಿ ಬೆಳೆಯುತ್ತಾ ಇರುತ್ತೇವೋ ಆಧ್ಯಾತ್ಮಿಕವಾಗಿಯೂ ಕೂಡ ಎಲ್ಲ ವಿಷಯಗಳಲ್ಲಿ ಬೆಳೆಯಬೇಕು. ವಯಸ್ಸಿನಲ್ಲಿಯೂ, ಜ್ಞಾನದಲ್ಲಿಯೂ ಮತ್ತು ದೇವರಲ್ಲಿಯೂ, ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಯೇಸು ಬೆಳೆದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಮನುಷ್ಯರ ದಯೆಯಲ್ಲಿಯೂ, ದೇವರ ದಯೆಯಲ್ಲಿಯೂ, ಜ್ಞಾನದಲ್ಲಿಯೂ, ವಯಸ್ಸಿನಲ್ಲಿಯೂ, ಆ ರಕ್ಷಣೆಯ ವಿಷಯದಲ್ಲಿಯೂ, ಎಲ್ಲಾ ವಿಷಯಗಳಲ್ಲಿಯೂ ಬೆಳೆಯಬೇಕು. ನಾವು ಬೆಳೆಯುತ್ತಿರುವಾಗ ನಮ್ಮ ಅವಯವಗಳೆಲ್ಲ ಸಮಾನವಾಗಿ ಬೆಳೆಯುತ್ತವಲ್ಲವೇ. ಒಂದು ಕೈ ಹಲ್ಲಿಯಂತೆಯೂ ಇನ್ನೊಂದು ಕೈ ಆನೆಯ ಸೊಂಡಿಲಿನಂತೆ ಇದ್ರೆ ಹೇಗಿರುತ್ತೆ ಹೇಳಿ? 2 ಕೈ ಸಮಾನವಾಗಿಯೇ ಬೆಳೆಯಬೇಕು, 2 ಕಾಲು ಸಮಾನವಾಗಿಯೇ ಬೆಳೆಯಬೇಕು. ಅಂದರೆ ಈ ದಿನ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗಿರಬೇಕು. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ, ಆದರೆ ಇವನ ಆಧ್ಯಾತ್ಮಿಕ ಜೀವಿತದಲ್ಲಿ ಶಕ್ತಿ ಇಲ್ಲ. ಇಲ್ಲವೇ ಚೆನ್ನಾಗಿ ಬೈಬಲ್ ಓದುತ್ತಾನೆ, ಆದರೆ ಅದನ್ನು ಹೃದಯಕ್ಕೆ ಅನ್ವಯಿಸಿಕೊಳ್ಳೋದಿಲ್ಲ ಎಂಬ ಈ ಕೊರತೆಗಳು ಇರುವುದರಿಂದ ಪ್ರಯೋಜನ ಇಲ್ವಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಬೆಳವಣಿಗೆಯಲ್ಲಿ ಇವುಗಳನ್ನು ಕೂಡಿಸಿಕೊಳ್ಳಬೇಕಂತೆ. ಒಂದು ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಚೆನ್ನಾಗಿ ಇಟ್ಟಿಗೆಗಳ ಮೇಲೆ ಇಟ್ಟಿಗೆಯನ್ನು ಜೋಡಿಸಿ ಅವುಗಳನ್ನು ಚೆನ್ನಾಗಿ ಕೂಡಿಸಿ ಸ್ಥಿರಪಡಿಸುತ್ತಾರೆ. ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಪರಿಪೂರ್ಣರಾಗಿರಬೇಕಾದರೆ ಈ ಎಕ್ಸ್ಟ್ರೀಮ್ಗಾಗಲಿ ಆ ಎಕ್ಸ್ಟ್ರೀಮ್ಗಾಗಲಿ ಹೋಗದೆ, ಏನೋ ಆ ಕಡೆ ಈ ಕಡೆ ಒಂಥರ ಡೊಂಕಾದ ಭಕ್ತಿಯನ್ನು ಹೊಂದಿಕೊಂಡಿರದೆ ನಾವು ಚೆನ್ನಾಗಿರಬೇಕಿಲ್ಲಿ. ಬಹಳ ಚೆನ್ನಾಗಿರುವ ಮಾತುಗಳಿವೆ, ನೀವು ಮತ್ತೊಮ್ಮೆ ಓದಿ ಧ್ಯಾನ ಮಾಡಿರಿ. ಪೂರ್ಣ ಜಾಗರೂಕರಾಗಿದ್ದು ನಂಬಿಕೆಗೆ ಸದ್ಗುಣವನ್ನು,
ಏನಂತೆ? ನಂಬಿಕೆ, ಸದ್ಗುಣ, ಜ್ಞಾನ, ದಮೆ ಮತ್ತು ಸಹನೆ, ಭಕ್ತಿ, ಸಹೋದರ ಪ್ರೀತಿ, ದಯೆ ಉಳ್ಳವರಾಗಿ ನಾವು ಅಭಿವೃದ್ಧಿಯಾಗಬೇಕು. ಆ ರೀತಿ ಆಧ್ಯಾತ್ಮಿಕವಾಗಿ ಬೆಳೆಯುವಂತಹ ಜೀವಿತವನ್ನು ಕರ್ತನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ರಕ್ಷಣೆ ಇದ್ದಾಗಿಯೂ ಇನ್ನೂ ಬೆಳೆಯಲಾರದವರಾಗಿಯೇ ಉಳ್ಕೊಳ್ಳುತ್ತಿದ್ದಾರೆ. ಅಂಥವರನ್ನು ದೇವರೇ ನೀವೇ ಈ ದಿನ ದರ್ಶಿಸಿರಿ. ನಿಮ್ಮ ವಾಕ್ಯ ನಮಗೆ ಯಾವ ರೀತಿ ಪೋಷಿಸುತ್ತದೆಂದು, ಸಂರಕ್ಷಿಸುತ್ತದೆಂದು, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುವುದಕ್ಕೆ ಎಷ್ಟು ಸಹಾಯ ಮಾಡುತ್ತದೆ ಎಂದು ನಾವು ಗುರುತಿಸುವುದಕ್ಕಾಗಿಯೂ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿಯೂ, ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕಾಗಿಯೂ, ನಿಮ್ಮ ದಯೆಯಲ್ಲಿ ಬೆಳೆಯುವುದಕ್ಕಾಗಿಯೂ, ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗಿ ಕ್ರಿಸ್ತನ ಹೋಲಿಕೆಯಂತೆ ನಾವು ಜೀವಿಸುವುದಕ್ಕಾಗಿಯೂ ನಿಮ್ಮ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಸಿ ಪರಿಪೂರ್ಣರನ್ನಾಗಿ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಎಲ್ಲಾ ವಿಷಯಗಳಲ್ಲಿ ಬೆಳೆಯುವವರಾಗಿರಬೇಕೆಂದು ಕ್ರಮ ತಪ್ಪದೆ ಉದಯ ಕಾಲದಲ್ಲಿ 7 ಗಂಟೆಗೆ ಪ್ರತಿ ದಿನ ಈ ಅನುದಿನದ ಕಾರ್ಯಕ್ರಮವನ್ನು ನಿಮಗೋಸ್ಕರ ಪ್ರಸಾರ ಮಾಡುತ್ತಲೇ ಇದ್ದೇವೆ. ಈ ರೀತಿ ಸೋಷಿಯಲ್ ಮೀಡಿಯಾದ ಮೂಲಕ ನಿಮಗೆ ವಾಕ್ಯವನ್ನು ನಿಮ್ಮ ಬಳಿಗೆ ತಲುಪಿಸುತ್ತಲೇ ಇದ್ದೇವೆ. ದೇವರ ವಾಕ್ಯ ಧ್ಯಾನಿಸಿರಿ, ಅನುಸರಿಸಿರಿ, ಆಶೀರ್ವದಿಸಲ್ಪಡಿರಿ. ಹಾಗೆಯೇ 8939731313 ನಂಬರಿಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಏನಾದರೂ ಇರುವುದಾದರೆ ದಯವಿಟ್ಟು ಒಂದು ಟೆಕ್ಸ್ಟ್ ಮೂಲಕ ಕಳಿಸಿಕೊಡಿರಿ. ಅದನ್ನು ಕೂಡ ನಾವು ಪರಿಶೀಲಿಸುತ್ತಿದ್ದೇವೆ. ಹಾಗೆಯೇ ಒಂದು ವೇಳೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಮೂಲಕ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ, ಆವಾಗಲೇ ದೇವರು ತನ್ನ ಕಾರ್ಯ ಮಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?